ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರಿಗೂ ಕೆ.ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಬಿಗ್ ಅಪ್ಡೇಟ್ ಬರುವಂತದ್ದು. ಸೊ 5 ವರ್ಷ ವಯೋಮಿತಿಲಿ ಹೆಚ್ಚಳ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ಸ್ ಅಲ್ಲಿ 5 ವರ್ಷ ನಿಮ್ಗೆ ಗ್ರೇಸ್ ಆಗಿ ಸಿಗ್ತಾ ಇರುವಂತದ್ದು. ಸೊ ಈ ಒಂದು ಗ್ರೇಸ್ ಆಗಿ ಸಿಗುವಂತಹ ಏಜ್ ಲಿಮಿಟ್ ಅಲ್ಲಿ ಬಹಳಷ್ಟು ಜನ ಕನ್ಫ್ಯೂಷನ್ ಇದೆ. ಸೊ ಯಾವ ರೀತಿ ಸಿಗುತ್ತೆ, ಯಾವ ಉದ್ಯೋಗಗಳಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾವ ವರ್ಗಗಳಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾವ ನೇರ ನೇಮಕಾತಿ ಆಗುತ್ತೆ ಆಗಲ್ವಾ. ಸೊ ಎಲ್ಲವೂ ಕ್ವಶನ್ಸ್ ಗಳಿಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ವಿತ್ ಅಫಿಷಿಯಲ್ ಅಪ್ಡೇಟ್ಸ್ ಗೆ ಸಂಬಂಧಪಟ್ಟಂತೆ. ಅದೇ ರೀತಿಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಯೂಟ್ಯೂಬ್ ಅಲ್ಲಿ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಒಂದು ಪೋಲ್ ಕೂಡ ಮಾಡಿದೆ. ಸೊ ಆ ಪೋಲ್ ಅಲ್ಲಿ 65% ಅಬೌವ್ ಬಂದು ಹೌದು ಏಜ್ ರಿಲ್ಯಾಕ್ಸೇಷನ್ ಆಗಬೇಕು, ಯಾಕಂದ್ರೆ ರಿಕ್ವೈರ್ಮೆಂಟ್ ಡಿಲೇ ಆಗಿದ್ದರ ಕಾರಣ ಅಂತ ಕೂಡ ಹೇಳಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದೇ ರೀತಿಯಲ್ಲಿ ಅಪ್ಡೇಟ್ಸ್ ಅನ್ನು ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡಿದ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ ವೀಕ್ಷಕರೇ, ಇದು ಕರ್ನಾಟಕ ರಾಜ್ಯ ಪತ್ರ. ಸೊ ಯಾವುದೇ ರೀತಿಯ ಆದೇಶವನ್ನ ಸರ್ಕಾರ ಹೊರಡಿಸಬೇಕಂದ್ರೂ ರಾಜ್ಯ ಪತ್ರದ ಮೂಲಕ ಆದೇಶವನ್ನ ಹೊರಡಿಸುತ್ತೆ. ಅಥವಾ ರಿಕ್ವೈರ್ಮೆಂಟ್ ರೂಲ್ ಅಲ್ಲಿ ನಾವು ಚೇಂಜ್ ಮಾಡಬೇಕು, ಸೊ ಏನೇ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯ ಪತ್ರದ ಮೂಲಕ ಇದನ್ನ ಆದೇಶವನ್ನ ಹೊರಡಿಸಲಾಗುತ್ತೆ. ಸೊ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸಿರೋ ಹಾಗೆ ಏನು ಹೊರಡಿಸಿದ್ದಾರೆ ಮತ್ತೆ ಏನೇನಿತ್ತು ಅಂತ ನಾನು ಡಿಸ್ಕಷನ್ ಮಾಡೋದಾದ್ರೆ, ಫಸ್ಟ್ ಮೊದಲನೇದಾಗಿ ಏನಿತ್ತು ಅಂತ ಹೇಳಿ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಇದು ಹೈಲೈಟ್ ಮಾಡಿರುವಂತದ್ದು ಕೂಡ ನೀವು ನೋಡಬಹುದು. ಸೊ ಹೈಲೈಟ್ ಮಾಡಿರೋದನ್ನ ಈ ಪೂರ್ತಿ PDF ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ನಾವು ನೋಡೋದಾದ್ರೆ ಏನಿತ್ತು ಅಂತ ಬ್ರೀಫ್ ಆಗಿ ಹೇಳೋದಾದ್ರೆ, ಮುಂಚೆ ಏನಾಗಿತ್ತು ಅಂದ್ರೆ 3 ವರ್ಷ ಸಡಿಲಿಕೆಯನ್ನ ಕೊಡಲಾಗಿತ್ತು. ಅಂದ್ರೆ ನೀವು ಏನ್ ಏಜ್ ರಿಲ್ಯಾಕ್ಸೇಷನ್ ಇತ್ತು 3 ವರ್ಷ ಹೆಚ್ಚುವರಿ ಎಲ್ಲ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗಿತ್ತು. ಆದ್ರೆ ಕೆಲವೊಂದು ವಿದ್ಯಾರ್ಥಿ ಸಂಘಟನೆಗಳು, ಕೆಲವೊಬ್ರು ಶಾಸಕರಾಗಿರುವಂತದ್ದು, ಸೊ ಇವರೆಲ್ಲರೂ ಕೂಡ ಮತ್ತೆ ಇದನ್ನ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ 3 ವರ್ಷ ಸಾಲಲ್ಲ, ಯಾಕಂದ್ರೆ ಆಲ್ರೆಡಿ 2.5 ವರ್ಷ ನೇಮಕಾತಿಗಳಿಗೆ ವೇಟ್ ಮಾಡಿದ್ದಾರೆ, ಇದನ್ನ ಇನ್ಕ್ರೀಸ್ ಮಾಡಿ ಅಂತ ಹೇಳಿದಾಗ ಇದನ್ನ 5 ವರ್ಷವಾಗಿ ಮಾರ್ಪಡಲಾಗುತ್ತೆ. ಸೊ ಈಗ ಬಂದು ಫೈನಲ್ ಆಗಿರುವಂತದ್ದು 5 ವರ್ಷ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್, ಹೆಚ್ಚುವರಿ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇದನ್ನ ಆದೇಶ ಪತ್ರದ ಮೂಲಕ ಇದನ್ನ ಹೊರಡಿಸಲಾಗುತ್ತೆ. ಇದನ್ನು ಕೂಡ ನೋಡಬಹುದು. ಫಸ್ಟ್ ಪ್ರಸ್ತಾವನೆ ಇದ್ದಿದ್ದು ಸೊ 6/9/2025 3 ವರ್ಷ ಅಂತ ಹೇಳಲಾಗಿತ್ತು. ಅದಾದ ನಂತರ ನಿಮ್ಗೆ ನೆಕ್ಸ್ಟ್ ಒಂದು ಇನ್ನು ಆದೇಶ ಪತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು, ಸರ್ಕಾರದ ಆದೇಶ ಸಂಖ್ಯೆ ಇದೇನು ಮೆನ್ಷನ್ ಮಾಡಿದ್ದಾರೆ ಈ ರೀತಿ. ಸೊ ಈ ಆದೇಶ ಸಂಖ್ಯೆದ ಪ್ರಕಾರ ಅವ್ರು ಹೇಳಿರುವಂತದ್ದು 31/12/2027 ಈ ದಿನಾಂಕದೊಳಗಡೆ ಯಾವುದೇ ನೋಟಿಫಿಕೇಶನ್ ಆದ್ರೂ ಕೂಡ ಅಥವಾ ಯಾವುದೇ ನೇಮಕಾತಿ ಆದ್ರೂ ಕೂಡ ನಿಮಗೆ 5 ವರ್ಷ ರಿಲ್ಯಾಕ್ಸೇಷನ್ ಸಿಗತ್ತೆ. ಈ ಡೇಟ್ ಆದ ನಂತರ ಯಾವುದೇ ನೇಮಕಾತಿಗಳು ಬಂದ್ರು ಕೂಡ ಅದಕ್ಕೆ 5 ವರ್ಷ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಸಿಗಲ್ಲ. ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಸೊ ಯಾಕಂದ್ರೆ ಈ ಡೇಟ್ ಒಳಗಡೆ ಆಗುವಂತ ಎಲ್ಲಾ ನೇಮಕಾತಿಗಳಿಗೂ ಅಪ್ಲೈ ಆಗುತ್ತೆ. ಎಲ್ಲಾ ನೇಮಕಾತಿ ಅಂದ್ರೆ ಯಾವುದು, ನೇರ ನೇಮಕಾತಿಗಳಿಗೆ ಮಾತ್ರ ಅಂತ ಹೇಳಲಾಗುತ್ತೆ. ಸೊ ನೇರ ನೇಮಕಾತಿ ಅಂದ್ರೆ ಏನು, ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿರ್ತಾರೆ. ಸೊ ನೇರ ನೇಮಕಾತಿ ಅಂದ್ರೆ ಎಕ್ಸಾಮ್ ಇಲ್ಲದೆ ಇರುವಂತಹ ಒಂದು ನೇಮಕಾತಿಯನ್ನ ನೇರ ನೇಮಕಾತಿ ಅಂತ ಅಲ್ಲ, ತಪ್ಪು. ಯಾಕಂದ್ರೆ ನೇರ ನೇಮಕಾತಿ ಅಂದ್ರೆ ಯಾವುದೇ ರೀತಿಯ ಪ್ರಮೋಷನ್ ಬೇಸಿಸ್ ಇಲ್ದೇನೆ, ಡಿಪಾರ್ಟ್ಮೆಂಟಲ್ ಸೆಲೆಕ್ಷನ್ಸ್ ಇಲ್ದೇನೆ ನಿಮಗೇನಪ್ಪ ಅಂದ್ರೆ ಡೈರೆಕ್ಟ್ ಒಂದು ಪೋಸ್ಟ್ ಗೆ ಅಪಾಯಿಂಟ್ ಮಾಡ್ಕೊಳ್ಳೋದನ್ನ ಡೈರೆಕ್ಟ್ ರಿಕ್ವೈರ್ಮೆಂಟ್ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅದೇ ನೇರ ನೇಮಕಾತಿ. ಸೊ ನೇರ ನೇಮಕಾತಿ ಅಂದ್ರೆ ಎಕ್ಸಾಮ್ ಬರ್ದು ಹೋಗ್ಬೋದು, ಬರಿದಿನೂ ಕೂಡ ಹೋಗ್ಬೋದು. ಇದು ನೇರ ನೇಮಕಾತಿ ಅಂತ. ಯಾಕಂದ್ರೆ ಬಹಳಷ್ಟು ಜನ ಈಗ ಕೋರ್ಟ್ ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತ ನಾನು ವಿಡಿಯೋದಲ್ಲಿ ಹೇಳಿದಾಗ ಬಹಳಷ್ಟು ಜನ ಡೌಟ್ ಪಟ್ಟು, ಸರ್ ಇದು ಕೋರ್ಟ್ ಮಾತ್ರ ಅಪ್ಲಿಕೇಬಲ್ ಇರೋದು, ಕಾನ್ಸ್ಟೇಬಲ್ ಆಗಲ್ವಾ, PSI ಆಗಲ್ವಾ, FD ಆಗಲ್ವಾ, SD ಆಗಲ್ವಾ ಅಂತ ಕೆಲವೊಂದಷ್ಟು ಕ್ವಶನ್ಸ್ ಗಳು ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಲ್ ಮಾಡ್ಬಿಟ್ಟು ಇದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಹಾಗಾದ್ರೆ ಇದರ ಒಂದು ಅಡ್ವಾಂಟೇಜ್ ಯಾವ ಪೋಸ್ಟ್ ಅವ್ರಿಗೆ ಆಗುತ್ತೆ ಅಂದ್ರೆ, ಸೊ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲಾ ಪೋಸ್ಟ್ ಗಳಿಗೂ ಆಗುತ್ತೆ. KS ಆಗಿರಬಹುದು, FD ಆಗಿರಬಹುದು, SDA ಆಗಿರಬಹುದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಅಥವಾ ನಾವು ಪೊಲೀಸ್ ಕಾನ್ಸ್ಟೇಬಲ್ ಗಳಿಗಾಗಿರಬಹುದು, ಪೊಲೀಸ್ PSI ಎಕ್ಸಾಮ್ಸ್ ಗಳಿಗಾಗಿರ್ಬಹುದು, ಅಗ್ನಿಶಾಮಕರಿಗಾಗಿರ್ಬಹುದು. ಸೊ ಇವೆಲ್ಲವೂ ಕೂಡ ಇದರಲ್ಲಿ ಟೀಚರ್ಸ್ ಗಳಿಗಾಗಿರ್ಬಹುದು, ಇವೆಲ್ಲವೂ ಕೂಡ ಇದರಲ್ಲಿ ನಿಮ್ಗೆ ಇನ್ಕ್ಲೂಡ್ ಆಗಿರುತ್ತೆ. ಭಯ ಪಡುವಂತದ್ದು ಏನಿಲ್ಲ. 100% ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ನೀವು ಏಜ್ ಸಂಬಂಧಪಟ್ಟಂತೆ ಭಯ ಪಟ್ಟು ಪ್ರಿಪರೇಷನ್ ನಿಲ್ಲಿಸಬೇಡಿ. ಹಾಗಾಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, 100% ನಿಮ್ಗೆ ಸಿಗ್ತಾ ಅಂತ ನಾನು ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾವ್ದಕ್ಕೆ ನಿಮ್ಗೆ ಆಗತ್ತೆ ಅನ್ನೋದಾದ್ರೆ ಇನ್ನೊಂದು ಪಾಯಿಂಟ್ ಉಳ್ಕೊತ, ನಿಮ್ಗೆ ಯಾವ ಕ್ಯಾಟಗರಿ ಅವ್ರಿಗೆ ಇರುತ್ತೆ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ಈಗಿರುವಂತದ್ದು ಜನರಲ್ ಗೆ 35 ವರ್ಷ, OBC ಗೆ 38 ವರ್ಷ, SC ST ಗಳಿಗೆ 40 ವರ್ಷ ಇರುವಂತದ್ದು ಈಗ ಒಂದು ಏಜ್ ಲಿಮಿಟ್ ಅಂತ ಅನ್ಕೊಳ್ಳಿ. ಸೊ ಹಾಗಾದ್ರೆ ಈಗ ಸಿಗುವಂತದ್ದು ಯಾವ ರೀತಿ ಬೆನಿಫಿಷರಿ ಆಗುತ್ತೆ ಅಂದ್ರೆ, ಇದಕ್ಕೆ 5 ವರ್ಷ ಅಂದ್ರೆ 40 ವರ್ಷದವರೆಗೂ ಜನರಲ್ ಅವರು ಅಪ್ಲೈ ಮಾಡಬಹುದು, ಪ್ಲಸ್ 5 ವರ್ಷ ಇದು 43 ವರ್ಷದವರೆಗೂ OBC ಅವರು ಅಪ್ಲಿಕೇಶನ್ ಹಾಕ್ಬೋದು, ಪ್ಲಸ್ 5 ವರ್ಷ 45 ವರ್ಷದವರೆಗೂ ಕೂಡ SC ST ಕ್ಯಾಂಡಿಡೇಟ್ಸ್ ಗಳು ಅಪ್ಲೈ ಮಾಡಬಹುದು. ಸೊ ಹಾಗಾಗಿ ಈ ದಿನಾಂಕದೊಳಗಡೆ ಕಾಲ್ಫಾರ್ಮ್ ಆಗುವಂತಹ ರಿಕ್ವೈರ್ಮೆಂಟ್ ಆಗುವಂತಹ ಎಲ್ಲಾ ನೇಮಕಾತಿಗಳಿಗೆ ಇದು
ನೇರ ನೇಮಕಾತಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಯಾಕಂದ್ರೆ ನಾನು ನಿಮ್ಗೆ ಜೆನ್ಯೂನ್ ಇನ್ಫಾರ್ಮೇಶನ್ಸ್ ಅನ್ನ ನಿಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ಲಿಕ್ಕೆ ನಾನು ಇರುವಂತದ್ದು. ಹಾಗಾಗಿ ಇದೇ ರೀತಿ ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಪ್ರಾಬ್ಲಮ್ಸ್ ಪಡ್ಬೇಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ವಾಟ್ಸ್ಆಪ್ ಮುಖಾಂತರ ನನಗೆ ಮೆಸೇಜ್ ಮಾಡಿದ್ರು ಕೂಡ ನಿಮಗೆ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ನನ್ನ ರಿಯಾಕ್ಷನ್ ಹೇಗೆ ಅಂತ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.